ಸುಪ್ರೀಂ ಕೋರ್ಟು ಅವರ ಮೇಲೆ ದರ್ಶನ್ ಅವರ ಮೇಲೆ ಅವತ್ತು ದಿವಸ ನಿರ್ಣಯ ತೆಗೆದುಕೊಂಡಿದೆ. ಆ ಸುಪ್ರೀಂ ಕೋರ್ಟ್ನ ತೀರ್ಮಾನವನ್ನು ನಾವು ಗೌರವಿಸ್ಬೇಕಷ್ಟೆ. ಯಾಕಂದರೆ ಕಾನೂನು ತನ್ನದೇ ಆದಂಥ ಲಾಯ್ಡ್ ಟೇಕ್ಸ್ ಓನ್ ಕೋರ್ಸ್ ಅಂತೀವಿ ನಾವು, ತನ್ನದೇ ಆದಂಥ ಮಾರ್ಗವನ್ನು ಕಂಡುಕೊಡ್ತದೆ. ಹೀಗಾಗಿ ಕಾನೂನಿನ ಏನೇ ಇದ್ರೂ ಅದು ಕಾನೂನು ರೀತಿಯಲ್ಲೇ ಆಗಬೇಕು. ಅದೇ ಕರೆಕ್ಟ್. ಈಗ ಅದನ್ನು ನಾವು ಸುಪ್ರೀಂ ಕೋರ್ಟ್ ಜಾಮೀನನ್ನು ಅವರು ಕೊಟ್ಟಿದ್ರು, ಜಾಮೀನು ಪ್ರಶ್ನೆ ಆಗಿತ್ತು. ಅವ್ರು ಜಾಮೀನು ಕೊಟ್ಟಿದ್ದನ್ನು ಪರಾಮರ್ಶೆ ಮಾಡಲಿಕ್ಕೆ ನಾವು ಇಲ್ಲ, ನೀವು ಇಲ್ಲ. ಸುಪ್ರೀಂ ಕೋರ್ಟ್ ಈಸ್ ಫೈನಲ್. ಧರ್ಮಸ್ಥಳದಲ್ಲಿ ಏನಿದೆ? ಧರ್ಮಸ್ಥಳ ವಿಚಾರ ಏನು ನೋಡಿ, ಒಂದು ಹೇಳ್ತೀನಿ, ಯಾವಾಗಾದರೂ ಕೂಡ ಏನಾದರೂ ಈ ರೀತಿ ಗಂಭೀರವಾದಂಥ ಆರೋಪಗಳು ಬಂದರೆ ಸಾಮಾನ್ಯವಾಗಿ SIT ಫಾರ್ಮ್ ಮಾಡ್ತೀವಿ. ಇದರ ಅರ್ಥ ನಾವು ಆ ಧರ್ಮಸ್ಥಳ ಕ್ಷೇತ್ರವನ್ನಾಗಲಿ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಎಲ್ಲರಿಗೂ ಕೂಡ ಗೌರವ ಇದೆ. ಎಲ್ಲರೂ ಅಪಾರವಾದಂಥ ಗೌರವ ನೀಡಿದ್ದಾರೆ. ವಿಶೇಷವಾಗಿ ನಾವೆಲ್ಲ ಶಿವನ ಆರಾಧಕರು ಅಲ್ಲ. ಹೀಗಾಗಿ ಮಂಜುನಾಥ ಅಂದರೆ ಶಿವ. ಈಗ SIT ತನಿಖೆ ನಡೀತಾ ಇದೆ. ಆ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತದೆ. ಮತ್ತು ಇಲ್ಲಿ ಯಾರನ್ನೂ ಕೂಡ ನಾವು ಟಾರ್ಗೆಟ್ ಮಾಡುವಂಥದ್ದು, ಯಾರ ಬಗ್ಗೆನೂ ಕೂಡ ಇದು ಮಾಡುವಂಥದ್ದು ಆಗೋದಿಲ್ಲ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಏನಿದೆ, ಆ ಸೋಷಿಯಲ್ ಮೀಡಿಯಾ ಯಾರು ಕಂಟ್ರೋಲಲ್ಲೂ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಇವತ್ತು ಹಾಕ್ತಾರೆ. ಅಲ್ಲಿನೂ ಕೂಡ ಒಂದು ಸ್ವಲ್ಪ ಗಂಭೀರವಾಗಿ ಇವತ್ತು ಸಹ ಸೋಷಿಯಲ್ ಮೀಡಿಯಾದವ್ರಿಗೆ ತನಿಖೆ ಆಗಲಿ, ತನಿಖೆಯಿಂದ ಸತ್ಯಾಂಶ ಏನಿದೆ ಬರಲಿ. ಇದರ ಅರ್ಥ ಯಾರು ತಪ್ಪು ಮಾಡಿದ್ದಾರೆ ಹೀಗೆ ಅಂತೇಳಿ ಯಾರು ಕೂಡ ಮಾತಾಡುವಂಥದ್ದು ಅಥವಾ ಬಿಂಬಿಸುವಂಥ ಪ್ರಯತ್ನ ಆಗಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.